ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಕಳಶಕ್ಕೆ ಪದ್ಮಾಸನ ಡಬಲ್ ಬಾರ್ಡರ್ ಸ್ಯಾರಿ ಡ್ರೆಪಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆಯ ತುದಿಯಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಮಾಡ್ಲಿಕ್ಕಾಗಲ್ಲ. ಮೊದಲೇ ನಾವು ಹೊಸ ಸೀರೆಗಳನ್ನ ತಗೊಂಡಿರೋದ್ರಿಂದ ಎಲ್ಲಾ ನೆರಿಗೆಗಳಂತೂ ಒಂದೇ ಸಲ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ನೋಡಿ ಈ ರೀತಿ ಸಮವಾಗಿ ಎಲ್ಲಾ ನೆರಿಗೆಗಳನ್ನು ಈ ರೀತಿ ಜೋಡಿಸ್ತಾ ಇರ್ತೀವಲ್ವಾ. ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳಿಗೂ ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಒಂದೊಂದು ಕ್ಲಿಪ್ ಅಥವಾ ಪಿನ್ ಅನ್ನು ಹಾಕೊಂಡ್ಬಿಡಿ. ನಾನು ಇಲ್ಲಿ ಪಿನ್ ಅನ್ನೇ ಹಾಕೊಳ್ತಾ ಇದ್ದೀನಿ ನೋಡಿ. ಇವಾಗ ಸೀರೆ ಮತ್ತೆ ಬಾರ್ಡರ್ನ ಒಂದು ಜಂಕ್ಷನ್ ಇದೆಯಲ್ಲ, ಆ ಒಂದು ಪ್ಲೇಸಿಗೆ ನಾನು ಇಲ್ಲಿ ದೊಡ್ಡ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಪ್ಲೀಟ್ಸ್ ಇದೆ, ಒಂದು 8 ರಿಂದ 10 ಪ್ಲೀಟ್ಸ್ ಆಗಿರುತ್ತೆ ಅಲ್ವಾ, ಅಷ್ಟನ್ನು ಕೂಡ ಹಿಡಿದ್ಬಿಟ್ಟು ಅಲ್ಲೊಂದು ಪಿನ್ ಅನ್ನು ಹಾಕೊಂಡಿದ್ದೀನಿ ನೋಡಿ. ಈ ರೀತಿ ಆದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಂಡು ಅಲ್ಲೂ ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಪ್ರತಿಯೊಂದು ನೆರಿಗೆನೂ ಕೂಡ ಕೌಂಟ್ ಮಾಡ್ಕೊಂಡು ಇದೇ ರೀತಿ ಜೋಡಿಸ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂದ್ರೆ ಒಂದೇ ಒಂದು ನೆರಿಗೆ ಮಿಸ್ ಆದ್ರೂ ನಾವು ಪುನಃ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ನೆಕ್ಸ್ಟ್ ಮಿಡಲ್ ಅಲ್ಲಿ ಏನು ನೆರಿಗೆಗಳಿದೆ ಅದನ್ನು ಕೂಡ ಜೋಡಿಸ್ಬಿಟ್ಟು ಅಲ್ಲಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಕ್ಲಿಪ್ ಬೇಕಾದ್ರೂ ಹಾಕೋಬಹುದು, ಬಟ್ ಕೊನೆಗಾದ್ರೂ ನೀವು ಪಿನ್ ಅನ್ನ ಹಾಕೊಳ್ಳೇಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ಟಾರ್ಟಿಂಗ್ ಪಿನ್ ಅನ್ನೇ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನೀವು ಸೆರ್ಗುನ್ ಕಡೆಯಿಂದ 1.5 ಮಾರ ಆಗೋಷ್ಟು ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೋಬಿಟ್ಟು ಗುರ್ತಿಗೆ ಉಳಿದಿರೋಂತ ಸೀರೆನ ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಮತ್ತೆ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡನಲ್ಲ, ಒಂದು 7 ರಿಂದ 8 ಇದೆ, ಅವನು ಕೂಡ ಅದೇ ಒಂದು ಪಿನ್ನಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 3 ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಗಳು ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ಒಂದ್ ಸೈಡ್ ಅಲ್ಲಿ 20 ನೆರಿಗೆಗಳು ಬಂದಿದ್ರೆ ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ, ಮಧ್ಯದಲ್ಲಿ ಎಲ್ಲಾ ಕಡೆನೂ ಕೂಡ 20 ನೆರಿಗೆಗಳಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೊಂಡು ಅದೇ ಒಂದು ಪಿನ್ನಿಗೆ ಎಲ್ಲಾ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಂಡಿದ್ದೀನಿ. ಮತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಹೊಸ ಸೀರೆಗಳನ್ನ ತಗೊಂಡಿರೋದ್ರಿಂದ ಒಂದೇ ಸಲ ಎಲ್ಲಾ ನೆರಿಗೆನ ಮಾಡ್ಲಿಕ್ಕೆ ಹೋದ್ರೆ ನೆರಿಗೆಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪನೇ ನೆರಿಗೆಗಳನ್ನ ಮಾಡ್ಕೊಂಡು ಪಿನ್ ಅನ್ನ ಹಾಕೊಳ್ತಾ ನೀವು ನೆರಿಗೆಗಳ ಮಾಡ್ಕೊಳ್ಳಿ, ಅವಾಗ ತುಂಬಾನೇ ಈಸಿ ಆಗುತ್ತೆ ನಿಮಗೆ ನೋಡಿ. ಇವಾಗ ನಾನಿಲ್ಲಿ 20 ನೆರಿಗೆಗಳು ಮಾಡಿದ್ದೀನಿ. ಅಷ್ಟಕ್ಕೂ ಕೂಡ ಅದೇ ಒಂದು ಪಿನ್ನ, ಒಂದೇ ಪಿನ್ನ, ದೊಡ್ಡ ಪಿನ್ನ ಎಲ್ಲಾ ನೆರಿಗೆಗಳಿಗೂ ಕೂಡ ಜೋಡಿಸಿ ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಿದೀನಿ ನೋಡಿ. ಮಧ್ಯದಲ್ಲಿರ್ತಕ್ಕಂಥ ನೆರಿಗೆಗಳಿಗೂ ಅಷ್ಟೇನೆ ಪ್ರತಿಯೊಂದು ನೆರಿಗೆನೂ ಇದೇ ರೀತಿ ಜೋಡಿಸ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗನ್ನ ಆದಷ್ಟು ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದೇವಿಯ ಚೆಸ್ಟ್ ಭಾಗದ ಹತ್ರ ಸ್ಪ್ರೆಡ್ ಮಾಡಿದಾಗ ತುಂಬಾನೇ ನೀಟಾಗಿ ಕಾಣಿಸುತ್ತೆ. ಸಣ್ಣದಾಗಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 7 ರಿಂದ 8 ನೆರಿಗೆಗಳನ್ನ ಮಾಡ್ಕೊಂಡು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ನೋಡಿ. ಹೀಗೆ ಒಂದ್ಸಲ ಹೀಗೆ ಪ್ರೆಸ್ ಮಾಡಿ, ಇಲ್ಲಾಂದ್ರೆ ಹೊಸ ಸೀರೆ ಆಗಿರೋದ್ರಿಂದ ನೆರಿಗೆಗಳೆಲ್ಲ ಜಾರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಏನು ಪ್ಲೀಟ್ಸ್ ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಆ ಎಲ್ಲಾ ಪ್ಲೀಟ್ಸ್ ಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಎಡ್ಜಲ್ಲಿ ಒಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಹಿಂದೆಯಿಂದ ಒಂದು ಚಿಕ್ಕ ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ ನೋಡಿ. ನಾನಿಲ್ಲಿ 8 ನೆರಿಗೆಗಳು ಮಾಡಿದ್ದೀನಲ್ಲ, ಅಷ್ಟನ್ನು ಕೂಡ ಸಮವಾಗಿ ಜೋಡಿಸ್ಬಿಟ್ಟು ಪಿನ್ ಅನ್ನು ಹಾಕೊಂಡಿದ್ದೀನಿ. ಇದೇ ರೀತಿ 3/4 ಮಾರ ಆಗುವಷ್ಟು ಸೆರ್ಗನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ. ಈ ತರ ಸೀರೆನ ಒಂದ್ಸಲ ಸ್ಟ್ರೈಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ ಈ ರೀತಿ ನೆರಿಗೆಗಳನ್ನ ಹಿಡಿಲಿಕ್ಕೆ. ಒಬ್ಬರೇ ಆದ್ರೂ ಕೂಡ ನೀಟಾಗೆ ಮಾಡ್ಕೋಬಹುದು ನೋಡಿ. ಹೀಗೆ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಕೌಂಟ್ ಮಾಡ್ಕೊಂಡು ನೀವು ಹಿಂದೆಯಿಂದ ಒಂದೊಂದು ಪಿನ್ ಅನ್ನು ಹಾಕೊಳ್ಳಿ. ನಾನಿಲ್ಲಿ ಇದೇ ರೀತಿ 3/4 ಮಾರ ಆಗುವಷ್ಟು ಸೆರ್ಗನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಚಾಪೆ ಮೇಲೆ ಸ್ಟ್ರೈಟ್ ಆಗಿ ಹರಡ್ಕೊಂಡು ಇವಾಗ ನಾನಿಲ್ಲಿ ಪ್ಲೀಟ್ಸ್ ನ ಮಾಡ್ತಾ ಇರೋದು ನೋಡಿ. ಈ ರೀತಿ 3/4 ಮಾರ ಆಗುವಷ್ಟು ಇದೇ ರೀತಿ ನೀವು ಸೆರ್ಗನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಅದು ಕಾಲ್ಗಳನ್ನ ಜೋಡಿಸ್ಲಿಕ್ಕೆ ಅಂತ ಬಿಟ್ಟಿರೋ ಎಕ್ಸ್ಟ್ರಾ ಕ್ಲಾತ್ ನೋಡಿ. ಇವಾಗ ನಾನೇನು ನೆರಿಗೆಗಳನ್ನ ಮಾಡ್ಕೊಂಡಿದ್ದೆ ಅದನ್ನ ಈ ರೀತಿ ಹಿಡ್ಕೋಬೇಕು. ಸೀರೆಯ ಅಂಚಿನಿಂದ ನಾವು ನೆರಿಗೆಗಳನ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದು ಒಳಭಾಗಕ್ಕೆ ಬರಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ಹಾಗೇನೆ ಸೆರ್ಗೆ ಏನಿದೆ ಫ್ರೆಂಡ್ಸ್, ಸೆರ್ಗನ್ನ ಕಳಶದ ಎಡಭಾಗಕ್ಕೆ ಇಟ್ಟು ನಾವೇನು ಪ್ಲೀಟ್ಸ್ ನ ಮಾಡ್ಕೊಂಡಿದೀವಿ ಅದನ್ನ ಈ ರೀತಿ ಬೇಸ್ ಮೇಲೆ ಇಟ್ಕೋಬೇಕಾಗುತ್ತೆ ಮೊದಲಿಗೆ. ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ, ಪೀಠದ ಮೇಲೆ ಬೇಸ್ನ ಇಟ್ಕೊಂಡಿದ್ದೀನಿ. ಬೇಸು 5.5 ಇಂಚು ಅಥವಾ ಒಂದು 6 ಇಂಚ್ ಆಗುವಷ್ಟು ನೀವು ತಗೋಬಹುದು ನೋಡಿ. ಇವಾಗ ಇಷ್ಟು ಲೆಂತ್ ಬೇಕಾಗುತ್ತೆ ಫ್ರೆಂಡ್ಸ್. ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಕೂಡ ಬರಬೇಕಾಗಿರೋದ್ರಿಂದ ಫಸ್ಟ್ ಸ್ಟಾರ್ಟಿಂಗ್ ಏನು ಬಿಡ್ತೀವಿ ನೆರಿಗೆಗಳು, ಅದು ಇಷ್ಟು ಹೈಟ್ ಅಲ್ಲಿ ಇರಬೇಕು. ಆ ಟೇಬಲ್ ಇದೆಯಲ್ಲ, ಆ ಟೇಬಲಿನ ಲೆಂತ್ಗೆ ನಾನಿಲ್ಲಿ ಸ್ಟಾರ್ಟಿಂಗ್ ನೆರಿಗೆಗಳನ್ನ ಬಿಟ್ಟಿದ್ದೀನಿ. ನೆಕ್ಸ್ಟ್ ಆ ಬೇಸ್ ಏನಿದೆ ಫ್ರೆಂಡ್ಸ್, ಆ ಬೇಸಿನ ಕಂಠಭಾಗ ಏನಿದೆ ಅದ್ರ ಮೇಲೆ ಈ ರೀತಿ ಫಸ್ಟ್ ಕೆಳಭಾಗದಲ್ಲಿ ಇರ್ತಕ್ಕಂಥ ಪಿನ್ ಅನ್ನ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಈ ರೀತಿ ಒಂದ್ಸಲ ನೆರಿಗೆಗಳೆಲ್ಲವನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಸಮವಾಗಿ ಪ್ರತಿಯೊಂದು ಪ್ಲೀಟ್ಸ್ ಕೂಡ ಆ ಒಂದು ಬೇಸ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ.
ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಕೆಳಗಡೆ ಪಿನ್ನನ್ನ ತೆಗಿಬೇಕಾಗುತ್ತೆ ನಾವು. ನೋಡಿ ಇವಾಗ ಪಿನ್ನನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೀಠ ಏನಿದೆ ಫ್ರೆಂಡ್ಸ್, ಆ ಪೀಠದ ಸುತ್ತನೂ ಕೂಡ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಪ್ರತಿಯೊಂದು ನೆರಿಗೆಗಳು ಕೂಡ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು, ಆ ರೀತಿ ಜೋಡಿಸ್ಕೊಳ್ಳಿ ಪ್ರತಿಯೊಂದು ನೆರಿಗೆನೂ ಕೂಡ. ಇಲ್ಲಿ ಮುಂಭಾಗದಲ್ಲಿ ಏನಿದೆ ಫ್ರೆಂಡ್ಸ್, ಇಲ್ಲಿಗೆನೆ ನಾವು ಕಾಲ್ಗಳನ್ನ ಜೋಡಿಸ್ಕೋಬೇಕು. ಮುಂಭಾಗದಲ್ಲಿ ಅಂದ್ರೆ ಸೆಂಟ್ರಲ್ ಏನಿದೆ ಆ ನೆರಿಗೆಗಳು ನೀಟಾಗಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಆದ್ಮೇಲೆ ಬೇಸ್ ಏನಿದೆ ಫ್ರೆಂಡ್ಸ್, ಆ ಬೇಸಿನ ಕಂಠ ಭಾಗದ ಹತ್ರ ಒಂದು ದಾರವನ್ನ ಕಟ್ಕೋಬೇಕಾಗತ್ತೆ. ದಾರನ ಹಿಂಭಾಗದಲ್ಲಿ ಇದೆಯಲ್ಲ ನೆರಿಗೆಗಳು, ಅದನ್ನು ಸೇರಿಸಿ ಕಟ್ಲಿಕ್ಕೆ ಹೋಗ್ಬೇಡಿ. ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಮಾತ್ರ ಆ ಒಂದು ಬೇಸ್ಗೆ ಕಟ್ಕೋಬೇಕಾಗತ್ತೆ. ನೋಡಿ ಹೀಗೆ ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ಳಿ. ಎಡಭಾಗದಲ್ಲಿ ಏನಿದೆ ಸೀರೆ, ಅದ್ರ ಒಳಭಾಗದಿಂದ ಆ ಒಂದು ದಾರವನ್ನ ತಗೊಂಡ್ ಬಂದು ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಾಲ್ ಏನಿದೆ ಫ್ರೆಂಡ್ಸ್, ಕಾಲ್ನ ಇವಾಗ ಬಲ್ಗಾಲನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೇನೆ ಕಾಲು ಉದ್ದ ಇದೆ ಅಂತ ಹೇಳಿದ್ರೆ 2ನೇ ಪ್ಲೀಟ್ಸ್ ಅಥವಾ 3ನೇ ಪ್ಲೀಟ್ಸ್ಗೆ ನೀವು ಜೋಡಿಸ್ಕೊಳ್ಳಿ. ಅಥವಾ ಲೆಂತ್ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಕೊನೆಯ ಪ್ಲೀಟ್ಸ್ ಇರುತ್ತಲ್ಲ ಅಲ್ಲಿಗೆ ಜೋಡಿಸ್ಕೋಬೇಕಾಗತ್ತೆ. ಲಕ್ಷ್ಮಿಯ ಕಾಲಿಗೆ ಗೆಜ್ಜೆ ಕಟ್ಟಿರುತ್ತಲ್ಲ ಅಲ್ಲಿಗೆ ಬಾರ್ಡರ್ ಬರಬೇಕು. ಆ ರೀತಿ 2 ಸೈಡಿನ ಸೀರೆಯ ತುದಿನೂ ಕೂಡ ಹಿಡಿದು ಟೈಟ್ ಆಗಿ ಹಿಡಿದು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಉಳಿದಿರುವಂತ ಮುಂಭಾಗದಲ್ಲಿರ್ತಕ್ಕಂಥ ಪ್ಲೀಟ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದು ಮೊಣಕಾಲಿನ ಮೇಲೆ ಬರಬೇಕು. ದೇವಿಯ ಕಾಲಿನ ಮೊಣಕಾಲಿನ ಮೇಲೆ ಬರಬೇಕು. ಆ ರೀತಿ ಹೀಗೆ ಟೈಟ್ ಆಗಿ ಹಿಡ್ಕೊಂಡು 3 ರಿಂದ 4 ಕಡೆ ನೀವು ಗುಂಡ್ಪಿನ್ ಅನ್ನು ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. 2 ಸೈಡಿನ ಕಾಲುನು ಕೂಡ ಇದೇ ರೀತಿ ನೀವು ಜೋಡಿಸ್ಕೋಬೇಕಾಗತ್ತೆ. ಕೊನೆಯ ಪ್ಲೀಟ್ ಏನಿರುತ್ತೆ ಅಲ್ಲಿಗೆ ಕಾಲುನ ಜೋಡಿಸ್ಕೋಬೇಕಾಗಿರೋದು. ನೋಡಿ ಇವಾಗ ನಾನು ಇಲ್ಲಿ ಬಲ್ಗಾಲನ್ನ ಯಾವ ರೀತಿ ಜೋಡಿಸಿದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಕಾಲು ಉದ್ದ ಇದೆ ಅಂತ ಹೇಳಿದ್ರೆ 5 ರಿಂದ 6 ಕಡೆನೆ ನೀವು ಗುಂಡ್ಪಿನ್ಗಳನ್ನ ಹಾಕೊಂಡು ಈ ರೀತಿ ಕಾಲನ್ನ ಜೋಡಿಸ್ಕೋಬೇಕಾಗತ್ತೆ. ಹಿಂಭಾಗದಲ್ಲಿ ಏನಾದ್ರೂ ಸೀರೆ ಸುಕ್ಕಿದ್ರೆ ಅಲ್ಲೂ ಕೂಡ ಕರೆಕ್ಟ್ ಆಗಿ ಲೆವೆಲ್ ಆಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ನಾನು ಇವಾಗ 2 ಕಾಲನ್ನು ಕೂಡ ಜೋಡಿಸಿದೀನಿ. ನೀವು ಯಾವುದೇ ರೀತಿಯ ಅಲಂಕಾರ ಕೂಡ ಮಾಡ್ಕೋಬಹುದು. ಪದ್ಮಾಸನದಲ್ಲಿ ಬೇಕಾದ್ರೂ ಇಟ್ಕೋಬಹುದು ಅಥವಾ ಟೆಂಪಲ್ ಸ್ಟೈಲ್ ಅಲ್ಲಿ ಬೇಕಿದ್ರು ಕೂಡ ಕಾಲ್ಗಳನ್ನ ಜೋಡಿಸ್ಕೋಬಹುದು. ಈ ರೀತಿ ಇವಾಗ ಕಾಲ್ಗಳನ್ನ ಪಕ್ಕಕ್ಕಿಟ್ಟು ಹಿಂಭಾಗದಲ್ಲಿ ಏನು ನೆರಿಗೆಗಳು ಬಿಟ್ಟಿರ್ತೀವಿ ಅದನ್ನ ಇವಾಗ ಮುಂಭಾಗಕ್ಕೆ ತರಬೇಕಾಗತ್ತೆ. ನೋಡಿ ಹೀಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಮುಂದೆ ತರಬೇಕು ಈ ರೀತಿ. ಹಾಗೇನೆ ಫ್ರೆಂಡ್ಸ್, ಮುಂಭಾಗದಲ್ಲಿ ಏನ್ ಬಿಟ್ಟಿರ್ತೀವಿ ಪ್ಲೀಟ್ಸ್, ಅದು ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಪ್ಲೀಟ್ಸ್ಗಿಂತ ಕೆಳಗಿರ್ಬೇಕು. ಮತ್ತೆ ಬಾರ್ಡ್ರು ಮತ್ತೆ ಎಕ್ಸ್ಟ್ರಾ ಸೀರೆ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಾ ಇರಬೇಕು. ಆ ಲೆವೆಲಿಗೆ ನೀವು ಹಿಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ಕೂಡ ಅಷ್ಟೇನೆ ಹಿಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿದೆ ಅದನ್ನು ಕೂಡ ಫಸ್ಟ್ ಪಿನ್ನನ್ನ ರಿಮೂವ್ ಮಾಡೋದಕ್ಕೂ ಮುಂಚೆ ಅಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಆ ಒಂದು ಬೇಸ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಪಿನ್ನನ್ನ ರಿಮೂವ್ ಮಾಡಿ ಉಳಿದಿರುವಂತ ಪ್ಲೀಟ್ಸ್ ನ ಈ ರೀತಿ ಆ ಒಂದು ಬೇಸಿನ ಸುತ್ತನೂ ಕೂಡ ಇದೇ ರೀತಿ ನೀವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫಿನಿಶಿಂಗ್ ಕೊಟ್ಟಷ್ಟು ಕೂಡ ಅಲಂಕಾರ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಪ್ರತಿಯೊಂದು ಪ್ಲೀಟ್ಸ್ ಅನ್ನು ಕೂಡ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲ್ಭಾಗದ ಪ್ಲೀಟ್ಸ್ ಏನಿದೆ ಅದು ಮತ್ತೆ ಬೇಸ್ ಅನ್ನ ಸೇರಿಸಿ ಗಟ್ಟಿಯಾಗಿ ಒಂದು ದಾರವನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಗಟ್ಟಿಯಾಗಿ ದಾರವನ್ನ ಕಟ್ಕೋಬೇಕಾಗತ್ತೆ. ಈ ರೀತಿ ಕಟ್ಟಿದಾದ್ಮೇಲೆ ಕಾಲ್ಗಳನ್ನ ಜೋಡಿಸ್ಬೇಕಾಗತ್ತೆ. ನೋಡಿ ಈ ರೀತಿ ಪದ್ಮಾಸನದಲ್ಲಾದ್ರೂ ಜೋಡಿಸ್ಕೋಬಹುದು ಅಥವಾ ಟೆಂಪಲ್ ಸ್ಟೈಲ್ ಅಲ್ಲಾದ್ರೂ ಕೂಡ ನೀವು ಜೋಡಿಸ್ಕೋಬಹುದು. ನಾನಿಲ್ಲಿ ಪದ್ಮಾಸನ ಸ್ಟೈಲ್ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆ ಒಂದು ಬೇಸ್ ಮೇಲೆ ಅಪ್ಪರ್ ಬಾಡಿ ಪಾರ್ಟ್ ನ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬೇಕಂತ ಹೇಳಿದ್ರೆ ನನ್ನ ಚಾನೆಲ್ ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಪ್ಪರ್ ಬಾಡಿ ಪಾರ್ಟ್ ನ ಯಾವ ರೀತಿ ಮಾಡೋದು ಅಂತ ನಾನು ಹಲವಾರು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಕಂಪ್ಲೀಟ್ ಆಗಿ ಅದರ ಡೀಟೇಲ್ ನ ತಿಳ್ಕೋಬಹುದು. ನೋಡಿ ಇವಾಗ ಸೆರ್ಗನ್ನ ನಾನಿಲ್ಲಿ ಎಡಭಾಗದ ಭುಜದ ಮೇಲೆ ಹಾಕೊಂಡು ಆ ಮಂಡಿ ಏನಿದೆ ಫ್ರೆಂಡ್ಸ್, ಮೊಣಕಾಲು ದೇವಿಯ ಮೊಣಕಾಲು ಇದೆಯಲ್ಲ ಅದ್ರ ಮೇಲೆ ಸೆರ್ಗನ ನಾವು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅವಾಗ ಅಲಂಕಾರ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಸೆರ್ಗಿದೆಯಲ್ಲ, ಸೆರ್ಗನ್ನ ಈ ರೀತಿ ಚೆಸ್ಟ್ ಪಾರ್ಟ್ ಏನಿದೆ ಫ್ರೆಂಡ್ಸ್ ಅದ್ರ ಮೇಲೂ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಮೊಣಕಾಲಿನ ಮೇಲೆ ಮತ್ತೆ ಚೆಸ್ಟ್ ಪಾರ್ಟಿನ ಮೇಲೆ ಎರಡ್ರ ಮೇಲೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಹಿಂದೆಯಿಂದ ಒಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಹಿಂಭಾಗದಲ್ಲಿ ಸೆರ್ಗುನ್ ಬಿಟ್ಟಿರ್ತೀವಲ್ಲ ಅದನ್ನ ಬಲ್ಭಾಗದಲ್ಲಿ ಮುಂಭಾಗಕ್ಕೆ ತಂದು ಮುಂಭಾಗದಲ್ಲಿ ಇರ್ತಕ್ಕಂಥ ಸೆರ್ಗಿನ ಒಳಭಾಗಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಿಂದೆಯಿಂದ ನೀವು ಒಂದೊಂದು ಪಿನ್ ಅನ್ನು ಹಾಕೊಳ್ಳಿ, ಅವಾಗ ಕ್ಲಾತ್ ಎತ್ಕೊಂಡಂಗ್ ಅನ್ಸಲ್ಲ. ಇವಾಗ ಸೆರ್ಗ್ ಹಾಕಿರ್ತೀವಲ್ಲ ಸೆರ್ಗಿನ ಭಾಗಕ್ಕೆ ಅಂದ್ರೆ ಸೆರ್ಗಿನ ಮಧ್ಯಭಾಗಕ್ಕೆ ನಾನಿಲ್ಲಿ ಒಂದು ದಾರವನ್ನ ಟೈಟ್ ಆಗಿ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ದಾರವನ್ನ ಕಟ್ಟಿದಾದ್ಮೇಲೆ ನೀವು ಡಾಬುನ ಸೇರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇವಾಗ ನಾನು ಡಾಬುನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು.
ನಮ್ಮ ಈ ಒಂದು ಚಾನಲ್ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ ಫ್ರೆಂಡ್ಸ್. ದರ್ಬಾರ್ ಸ್ಟೈಲು, ಪದ್ಮಾಸನ, ಸಿಂಗಲ್ ಬಾರ್ಡರು, ಡಬಲ್ ಬಾರ್ಡರು, ಸಿಂಗಲ್ ಬಿಂದಿಗೆಗಳನ್ನ ಯೂಸ್ ಮಾಡಿರ್ತಕ್ಕಂಥ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ. ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.